ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮನೆಯಲ್ಲೇ ಮಾಡುವ ರುಚಿಕರವಾದ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿ ನೋಡೋಣ. ಇದು ಅನ್ನಕ್ಕೂ ರೊಟ್ಟಿಗೂ ಸೂಪರ್ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ 4 ಹೀರೆಕಾಯಿ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆಯನ್ನು ಸುಲ್ಕೊಂಡು ತಗೊಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಾನು ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಕೂಡ ಕಟ್ ಮಾಡ್ಕೊಳ್ಳಿ. ಈಗ ಬನ್ನಿ ನಾವು ಮಸಾಲೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾ ಕಾಳನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. 2 ರಿಂದ 3 ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಈಗ ಹುರ್ಕೊಳ್ಳೋಣ ಚೆನ್ನಾಗಿ. ಈಗ ಹುರಿದುಕೊಂಡಿರುವಂಥ ಎಲ್ಲ ಐಟಮ್ಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಸ್ಪೂನಷ್ಟು ಪುಟಾಣಿ, 4 ರಿಂದ 5 ಬೆಳ್ಳುಳ್ಳಿನ, ಮತ್ತು ಸ್ವಲ್ಪ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಗರಂ ಮಸಾಲ ಪೌಡ್ರು, ಅರಿಶಿಣ ಮತ್ತು ಉಪ್ಪು, 2 ರಿಂದ 3 ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ಆಗಲೇ ಕಟ್ ಮಾಡಿಟ್ಟಿರೋಂಥ ಹೀರೆಕಾಯಲ್ಲಿ ಈಗ ಮಸಾಲೆ ಪದಾರ್ಥನ ತುಂಬಿಕೊಳ್ಳೋಣ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ. ಕರಿಬೇವು ಎಲೆ ಹಾಕ್ಕೊಂಡು ಒಂದು ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಮಸಾಲೆ ತುಂಬಿರುವಂಥ ಹೀರೆಕಾಯಿನ ಹಾಕ್ಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಒಂದ್ಸತ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಮತ್ತೆ 5 ರಿಂದ 6 ನಿಮಿಷ ಬೇಯಿಸಕ್ಕೆ ಇಡೋಣ.
ಈಗ ನೋಡಿ ರುಚಿಯಾದ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಇದು ಅನ್ನದ ಜೊತೆ ಅಥವಾ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.